ರಾಜ್ಯಾದ್ಯಂತ ಇವತ್ತು ಸಾಕಷ್ಟು ಯುವಕರು ಆನ್ಲೈನ್ ಮೊರೆ ಹೋಗಿ ಸಾಕಷ್ಟು ಜೀವ ಕಳ್ಕೊತಾ ಇದ್ದಾರೆ. ಗಡಿ ಜಿಲ್ಲೆ ಬೀದರಲ್ಲಿ ಕೂಡ ಒಬ್ಬ ವಿಜಯ್ ಕುಮಾರ್ ಅಂತ ಯುವಕ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿ ಇವ ಸಾವನ್ನಪ್ಪಿದ್ದಾನೆ. ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬಸವ ಕಲ್ಯಾಣ ಕ್ಷೇತ್ರ ಶಾಸಕರು ಆನ್ಲೈನ್ ಬಗ್ಗೆ ಇಡೀ ರಾಜ್ಯಾದ್ಯಂತ ಯುವಕರು ಮೋಸಕ್ಕೆ ಹೋಗ್ತಾ ಇದ್ದಾರೆ. ಸರ್ಕಾರ ಬ್ಯಾನ್ ಮಾಡ್ಬೇಕಂತ ಹೇಳಿ ಟೇಬಲ್ ಬಡ್ದು ಹೇಳಿದ್ರು ಬಿ ಸರ್ಕಾರಕ್ಕೆ ಮಾತ್ರ ಎಲ್ಲ ಒಂದು ಕಡೆ ಆನ್ಲೈನ್ ಗೇಮಿಂದಲೇ ಸರ್ಕಾರ ನಡೀತಾ ಇದೆಯಾ ಅಂತ ಚರ್ಚೆ ಗೊತ್ತು ನಡೀತಾ ಅಂತ ಹೇಳ್ಬೋದು. ಈಗಾಗಲೇ ವಿಜಯ್ ಕುಮಾರ್ ಅಂತ ಯುವಕ ಬಲಿಯಾಗಿದ್ದಾನೆ ಇವ್ರ ಕ್ಷೇತ್ರದ್ದು. ಸರ್, ನಿಮ್ಮ ಕ್ಷೇತ್ರದ ಒಬ್ಬ ಯುವಕ ಬಲಿಯಾಗಿನ ಇವತ್ತು ಆನ್ಲೈನ್ ಗೇಮಿಗೆ ಸರ್ಕಾರಕ್ಕೆ ನೀವು ಮೊದಲೇ ಸಾಕಷ್ಟು ಸರಿ ಹೇಳಿದ್ರಿ, ಆದರೂ ಸರ್ಕಾರ ಕಣ್ ತೆರೆದಿಲ್ಲ. ಸರ್, ಮುಂದೆ ಏನೋ ಎಷ್ಟು ಬಲಿ ಆದರೂ ಆನ್ಲೈನ್ ಗೇಮು ಆನ್ಲೈನ್ ರಮ್ಮಿ ಎಲ್ಲ ಬಂದಾಗ್ತಾವೆ. ನಾನು ಯಾವಾಗ ನನಗೆ ಅವಕಾಶ ಸಿಕ್ಕಾಗೆಲ್ಲ ನಾನು ಅತ್ಯಂತ ಪರಿಣಾಮಕಾರಿಯಾಗಿ ಅತ್ಯಂತ ಗಂಭೀರ ವಿಷಯ ಅಂಥೇಳಿ ನಾನು ಪರಿಗಣನೆ ಮಾಡಿದ್ದು ಈ ರಾಜ್ಯದಲ್ಲಿ ನಡೀತಕ್ಕಂಥ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ಬಗ್ಗೆ. ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಅತ್ಯಂತ ಆಕ್ರೋಶದಿಂದ ಅತ್ಯಂತ ಕಾಳಜಿಯಿಂದ ನಮ್ಮ ಸಭೆ ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ದಯಮಾಡಿ ರಾಜ್ಯದ ಯುವಕರು PUC ಸೈನ್ಸ್ 80% 90% ತೆಗೆದವರು, ಡಿಗ್ರಿ ಡಿಸ್ಟಿಂಕ್ಷನ್ ರಿಸಲ್ಟ್ ಇದ್ದವರೆಲ್ಲ ತಮ್ಮ ಸ್ಮಾರ್ಟ್ ಫೋನ್ ಯೂಸ್ ಮಾಡಿಕೊಂಡು ಪಾಲಕರು ಕೂಡ ಹಾಕಿಟ್ಟಂಥ ದುಡ್ಡುಗಳು ಹಾಡಗಲೇ ಕಳೆದು ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಪ್ರಕರಣಗಳು ಈ ರಾಜ್ಯದಲ್ಲಿ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಈ ವಿಷಯವನ್ನು ಬೆಳಕು ಚೆಲ್ಲಬೇಕು, ಈ ರಾಜ್ಯ ಸರ್ಕಾರದ ಗಮನ ಸೆಳಿಬೇಕು. ಈ ಆನ್ಲೈನ್ ರಮ್ಮಿ ಕ್ರಿಕೆಟ್ ಬೆಟ್ಟಿಂಗ್ ಟೋಟಲಿ ರಾಜ್ಯದಲ್ಲಿ ಬ್ಯಾನ್ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾನು ಮೊನ್ನೆ ಸಭೆಯಲ್ಲಿ ಮಾತನಾಡಿದ್ದೆ. ನಾನು ಬೆಳಗಾವಿ ಅಧಿವೇಶನ ಮುಗಿಸ್ಕೊಂಡು ಬಸವ ಕಲ್ಯಾಣಕ್ಕೆ ಬಂದು ಹತ್ತಿದ್ದೆ ತಡ ನನ್ನ ಮತಕ್ಷೇತ್ರದ ಒಬ್ಬ ನನ್ನ ಸಹೋದರ ವಿಜಯಕುಮಾರ್ ಹೊಳ್ಳೆ ಅಂತಕ್ಕಂಥ ಸಹೋದರ 40 ರಿಂದ 50 ಲಕ್ಷ ರೂಪಾಯಿ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ದೊಳಗೆ ಹಾಕಿ ತನಗಿರ್ತಕ್ಕಂಥ ಹೊಲ ಮಾರಿ ಕುಟುಂಬನೇ ಬೀದಿಗೆ ತಂದು ಪೆಟ್ರೋಲ್ ಹಾಕ್ಕೊಂಡು ಉರಿ ಹಚ್ಚಿ ಆಸ್ಪತ್ರೆಗೆ ದಾಖಲಾದಾಗ ನಾನು ನಿನ್ನ ರಾತ್ರಿ 10 ಹೋಗಿ ಅವನಿಗೆ ಮಾತಾಡ್ತೀನಿ. ನಾನು ಸ್ವತಃ ಅವನಿಗೆ ಮಾತಾಡಿಸ್ತಾ ಸ್ವತಃ ಅವನೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತಾನ, ನನ್ನ ಕುಟುಂಬಕ್ಕೆ ನಾನು ಎಲ್ಲ ಹಾಳು ಮಾಡೀನಿ, ನನ್ನ ಕುಟುಂಬಕ್ಕೆ ಈಗ ಮುಂದೆ ಏನೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳೇ ನೀವೇ ನನ್ನ ಕುಟುಂಬಕ್ಕೆ ನೋಡ್ಕೋಬೇಕಂತೇಳಿ ವಿಜಯಕುಮಾರ್ ಹೊಳ್ಳೆ ನೀನು ಮಾತಾಡಿದ್ದು ತಾವೆಲ್ಲರೂ ಕೇಳಿದ್ದೀರಿ. ರಾತ್ರಿ 11 ಗಂಟೆಯಿಂದ ಅಲ್ಲಿ ನಾನು ಬಸವ ಕಲ್ಯಾಣಕ್ಕೆ ಬರ್ತೀನಿ, ಬೆಳಗ್ಗೆ ಎದ್ದು ನೋಡ್ತೀನಿ ವಿಜಯಕುಮಾರ್ ಹೆಣ ಆಗಿ ಬೇಲೂರಿಗೆ ಬಂದು ಸುದ್ದಿ ನನಗೆ ಗೊತ್ತಾಗ್ತದ. ನಾನು ಬೇಲೂರಿಗೆ ಹೋಗಿ ಅಂತಿಮ ಸಂಸ್ಕಾರಕ್ಕೆ ನಾನು ಭಾಗವಹಿಸಿದಾಗ ಆ ತಾಯಿ ಬಡ್ಕೊಂಡು ಅಳ್ತಕ್ಕಂಥದ್ದು ಒಂದು ವೇಳೆ ಘಟನೆ ಮುಖ್ಯಮಂತ್ರಿಗಳಾಗಲಿ, ಈ ರಾಜ್ಯದ ಸಚಿವರುಗಳಾಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಜವಾಬ್ದಾರಿ ವ್ಯಕ್ತಿಗಳು ಯಾರೇ ನೋಡಿದ್ರೆ ಬಹುತೇಕ ಕಣ್ಣ ನೀರಲ್ಲ ಕಣ್ಣಂದ ರಕ್ತ ಬರಬೇಕು. ಸರ್ಕಾರಕ್ಕೆ ಯಾಕೆ ಕಾಣ್ತಾ ಇಲ್ಲ? ಯುವಕರದು ಸಾಕಷ್ಟು ಜನ ಯುವಕರು ಬಲಿ ಆಗ್ತಾ ಇದ್ದಾರೆ, ಆದ್ರೆ ಸರ್ಕಾರಕ್ಕೆ ಯಾಕೆ ಕಾಣ್ತಾ ಇಲ್ಲ? ಇದು ಒಂದು ಘಟನೆ ಕಣ್ಣಾರೆ ಕಾಣ್ತಾ ಇದೆ. ದಿನ ಬೆಳಗಾದ್ರೆ ಸಾಕಷ್ಟು ಜನ ಆನ್ಲೈನ್ ಮೋಸ ಸುಸೈಡ್ ಮಾಡ್ಕೋತಾ ಇದ್ದಾರೆ. ಈ ಪ್ರಕರಣವನ್ನು ರಾಜ್ಯ BJP ನಮ್ಮ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾನು ಈ ವಿಷಯವನ್ನು ಅವರಿಗೂ ಕೂಡ ಮನದಟ್ಟಣೆ ಮಾಡುವಾಗ ನಾನು ಹೇಳಿದ್ದೀನಿ. ಮತ್ತೆ ನಾಳೆ ಏನು ಈ ಸಚಿನ್ ಅವರ ಒಂದು ಕೆಟ್ಟ ಪ್ರಕರಣ ಆಗಬಾರ್ದಾಗಿತ್ತು, ನಡಿಬಾರ್ದಾಗಿತ್ತು, ಇಡೀ ರಾಜ್ಯಕ್ಕೆ ಇವತ್ತು ರಾಜ್ಯನೇ ತಲೆ ತಗ್ಸ್ತಕ್ಕಂಥ ಘಟನೆ ಇವತ್ತು ನಡೆದಿದೆ. ಆ ಸಚಿನನ ಕುಟುಂಬಕ್ಕೆ ನಾಳೆ BY ವಿಜೇಂದ್ರ ಅವರು ಸಾಂತ್ವನ ಹೇಳಕ್ಕೆ ಬರ್ತಾ ಇದ್ದಾರೆ. ನಾನು ನಾಳೆ ಅವ್ರ ಜೊತೆ ಮಾತಾಡಿ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರ್ತೀನಿ, ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಬರ್ತಕ್ಕಂಥ ಅಧಿವೇಶನದೊಳಗಾಗಿ ನಾವು ತಯಾರಿ ಮಾಡಿಕೊಂಡು ನಾವು ಏನೇ ಮಾಡಬೇಕು, ಈ ರಾಜ್ಯದೊಳಗೆ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ಬಂದ್ ಮಾಡಬೇಕು. ಯಾವ ರೀತಿ ತೆಲಂಗಾಣದೊಳಗೆ ಬಂದ್ ಮಾಡ್ಯಾರ ಅಂತೇಳಿ ಸುದ್ದಿ ಅದ, ಅವ್ರು ಬಂದ್ ಮಾಡ್ಯಾರಂದ್ರೆ ನಾವು ಬಂದ್ ಮಾಡಿ ಈ ರಾಜ್ಯದ ಯುವಕರಿಗೆ ಬದುಕಲಕ್ಕೆ ಅವ್ರ ಜೀವನ ಕಟ್ಕೊಳಕ್ಕೆ ನಾವು ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಭಾಳ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಮತ್ತು ಇದು ಬಂದಾಗ ತನಕ ನಮ್ಮ ಹೋರಾಟ ನಿಂದ್ರಲ್ಲ. ಇದ್ರ ಜೊತೆಗೆ ಆನ್ಲೈನ್ ಯಾವುದೇ ದುಡ್ಡು ಸರ್ಕಾರಕ್ಕಿಲ್ಲ. ಸರ್ಕಾರ ಬಕ್ಕಸ್ಕ ಆನ್ಲೈನ್ ಅಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನನಗದೇ ಭಾಳ ವಿಷಯ ಗಂಭೀರ ಅಂತ ಅನ್ಸ್ಲತ್ತದ. ಯಾಕಪ್ಪ ಇದು ನಿಮ್ಗೇನು ಆದಾಯ ಇದನ್ನ? ಅದಕ್ಕಾಗಿ ಬ್ಯಾನ್ ಮಾಡೋರಿಗೆ ಹೋರಾಟ ಮಾಡ್ತೀನಿ. ಸಮಸ್ತ ಇವತ್ತು ಕನ್ನಡ ಮಾಧ್ಯಮದಿಂದ ಈ ರಾಜ್ಯದ ಯುವಕರಿಗೆ ನಿಮ್ಮ ಪರಿಸ್ಥಿತಿ ಹೆಂಗೆ ಆಗ್ತದಪ್ಪ ಅಂದ್ರೆ, ನೀವೇನು ಕ್ರಿಕೆಟ್ ಬೆಟ್ಟಿಂಗು ಆನ್ಲೈನ್ ಆಡೋದ್ರಿಂದ ಬೇಕಾದ್ರೆ ನನ್ನ ಫೇಸ್ಬುಕ್ದೊಳಗೆ ಹೋಗಿ ಆ ಹುಡುಗ ಯಾವ ರೀತಿ ಹ್ಯಾಂಡ್ಸಮ್ ಹೀರೋ ಇದ್ದಂಗಿದ್ದಂಥ ವಿಜಯಕುಮಾರ್ ಕರ್ಕಾದಂಗಾಗ್ಯಾನ, ಅವನ ಮುಖ ನೋಡ್ರಿ, 2 ಕಿಡ್ನಿ ಫೇಲ್ ಆಗಿವು, ಹಾರ್ಟ್ ಪೂರ ಸುಟ್ಟು ಹೋಗಿತ್ತು. ಅಂಥ ಸ್ಥಿತಿದೊಳಗೆ ಅವ ಹೇಳುನು, ನನ್ನ ಮಾತು ಕೇಳಬೇಡ್ರಿ. ಅವ ಏನು ಸಂದೇಶ ಕೊಟ್ಟನಪ್ಪ ಅಂದ್ರೆ, ಯಾರೂ ಆಡಬೇಡ್ರಿ, 1 ರೂಪಾಯಿನೂ ನಾವು ಗೆದಿಲಕ್ಕಾಗಲ್ಲ, ನಾವು ಎಷ್ಟೇ ಆಡಿದ್ರು ದುಡ್ಡು ಅವರೇ ಗೆದ್ದಿತಾರ, ಗೆದ್ದಿದ್ದು ಉದಾಹರಣೆಗಳೇ ಇಲ್ಲ ಅಂತಕ್ಕಂಥ ಒಬ್ಬ ನಮ್ಮ ಸಹೋದರ ಸಂದೇಶ ಕೊಟ್ಟನ. ಅದ್ರ ಜೊತೆ ನಾನು ಈ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಶಾಸಕನಾಗಿ ಎಲ್ಲಿ ತನಕ ಈ ಕ್ರಿಕೆಟ್ ಬೆಟ್ಟಿಂಗ್ ಆನ್ಲೈನ್ ರಮ್ಮಿ ಬಂದ್ ಮಾಡೋ ತನಕ ನನ್ನ ನಿರಂತರ ಹೋರಾಟ ಈ ರಾಜ್ಯದೊಳಗೆ
BY ವಿಜೇಂದ್ರ ಅವರ ನೇತೃತ್ವದೊಳಗೆ ಅತ್ಯಂತ ಪರಿಣಾಮಕಾರಿ ನಾನು ಪ್ರಾರಂಭ ಮಾಡ್ತೇನೆ. ರಾಜ್ಯಾದ್ಯಂತ ಇವತ್ತು ಸಾಕಷ್ಟು ಯುವಕರು ಆನ್ಲೈನ್ ಮೊರೆ ಹೋಗಿ ಸಾಕಷ್ಟು ಜೀವ ಕಳ್ಕೊತಾ ಇದ್ದಾರೆ. ಗಡಿ ಜಿಲ್ಲೆ ಬೀದರಲ್ಲಿ ಕೂಡ ಒಬ್ಬ ವಿಜಯಕುಮಾರ್ ಅಂತ ಯುವಕ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿ ಇವ ಸಾವನ್ನಪ್ಪಿದ್ದಾನೆ. ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬಸವ ಕಲ್ಯಾಣ ಕ್ಷೇತ್ರ ಶಾಸಕರು ಆನ್ಲೈನ್ ಬಗ್ಗೆ ಇಡೀ ರಾಜ್ಯಾದ್ಯಂತ ಯುವಕರು ಮೋಸಕ್ಕೆ ಹೋಗ್ತಾ ಇದ್ದಾರೆ, ಸರ್ಕಾರ ಬ್ಯಾನ್ ಮಾಡ್ಬೇಕಂತ ಹೇಳಿ ಟೇಬಲ್ ಬಡ್ದು ಹೇಳಿದ್ರು ಬಿ ಸರ್ಕಾರಕ್ಕೆ ಮಾತ್ರ ಎಲ್ಲ ಒಂದು ಕಡೆ ಆನ್ಲೈನ್ ಗೇಮಿಂದಲೇ ಸರ್ಕಾರ ನಡೀತಾ ಇದೆ ಅಂತ ಚರ್ಚೆ ಗೊತ್ತು ನಡೀತಾ ಇದೆ ಅಂತ ಹೇಳ್ಬೋದು. ಏನು ಈಗಾಗಲೇ ವಿಜಯಕುಮಾರ್ ಅಂತ ಯುವಕ ಬಲಿಯಾಗಿದ್ದಾನ ಇವ್ರ ಕ್ಷೇತ್ರದ್ದು. ಸರ್, ನಿಮ್ಮ ಕ್ಷೇತ್ರದ ಒಬ್ಬ ಯುವಕ ಬಲಿಯಾಗಿನ ಇವತ್ತು ಆನ್ಲೈನ್ ಗೇಮಿಗೆ ಸರ್ಕಾರಕ್ಕೆ ನೀವು ಮೊದಲೇ ಸಾಕಷ್ಟು ಸರಿ ಹೇಳಿದ್ರಿ, ಆದರೂ ಸರ್ಕಾರ ಕಣ್ ತೆರೆದಿಲ್ಲ ಸರ್. ಮುಂದೆ ಏನೋ ಎಷ್ಟು ಬಲಿಯಾದರೂ ಆನ್ಲೈನ್ ಗೇಮು ಆನ್ಲೈನ್ ರಮ್ಮಿ ಎಲ್ಲ ಬಂದಾಗ್ತಾವೆ ಸರ್. ನಾನು ಯಾವಾಗ ನನಗೆ ಅವಕಾಶ ಸಿಕ್ಕಾಗೆಲ್ಲ ನಾನು ಅತ್ಯಂತ ಪರಿಣಾಮಕಾರಿಯಾಗಿ ಅತ್ಯಂತ ಗಂಭೀರ ವಿಷಯ ಅಂಥೇಳಿ ನಾನು ಪರಿಗಣನೆ ಮಾಡಿದ್ದು ಈ ರಾಜ್ಯದಲ್ಲಿ ನಡೀತಕ್ಕಂಥ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ಬಗ್ಗೆ. ಮೊನ್ನೆ ನಡೆದಂಥ ಬೆಳಗಾವಿ ಅಧಿವೇಶನದಲ್ಲಿ ಅತ್ಯಂತ ಆಕ್ರೋಶದಿಂದ ಅತ್ಯಂತ ಕಾಳಜಿಯಿಂದ ನಮ್ಮ ಸಭೆ ಅಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ದಯಮಾಡಿ ರಾಜ್ಯದ ಯುವಕರು PUC ಸೈನ್ಸ್ 80% 90% ತೆಗೆದವರು, ಡಿಗ್ರಿ ಡಿಸ್ಟಿಂಕ್ಷನ್ ರಿಸಲ್ಟ್ ಇದ್ದವರೆಲ್ಲ ತಮ್ಮ ಸ್ಮಾರ್ಟ್ಫೋನ್ ಯೂಸ್ ಮಾಡಿಕೊಂಡು ಪಾಲಕರು ಕೂಡ ಹಾಕಿಟ್ಟಂಥ ದುಡ್ಡುಗಳು ಹಾಡಗಲೇ ಕಳೆದು ಕುಟುಂಬಗಳು ಬೀದಿಗೆ ಬರ್ತಕ್ಕಂಥ ಪ್ರಕರಣಗಳು ಈ ರಾಜ್ಯದಲ್ಲಿ ನಾವು ಸಾಕಷ್ಟು ನೋಡ್ತಾ ಇದ್ದೀವಿ. ಈ ವಿಷಯವನ್ನು ಬೆಳಕು ಚೆಲ್ಲಬೇಕು, ಈ ರಾಜ್ಯ ಸರ್ಕಾರದ ಗಮನ ಸೆಳಿಬೇಕು. ಈ ಆನ್ಲೈನ್ ರಮ್ಮಿ ಕ್ರಿಕೆಟ್ ಬೆಟ್ಟಿಂಗ್ ಟೋಟಲಿ ರಾಜ್ಯದಲ್ಲಿ ಬ್ಯಾನ್ ಆಗಬೇಕಂತಕ್ಕಂಥ ನಿಟ್ಟಿನಲ್ಲಿ ನಾನು ಮೊನ್ನೆ ಸಭೆಯಲ್ಲಿ ಮಾತನಾಡಿದ್ದೆ. ನಾನು ಬೆಳಗಾವಿ ಅಧಿವೇಶನ ಮುಗಿಸ್ಕೊಂಡು ಬಸವ ಕಲ್ಯಾಣಕ್ಕೆ ಬಂದು ಹತ್ತಿದ್ದೆ ತಡ ನನ್ನ ಮತಕ್ಷೇತ್ರದ ಒಬ್ಬ ನನ್ನ ಸಹೋದರ ವಿಜಯಕುಮಾರ್ ಹೊಳ್ಳೆ ಅಂತಕ್ಕಂಥ ಸಹೋದರ 40 50 ಲಕ್ಷ ರೂಪಾಯಿ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ದೊಳಗೆ ಹಾಕಿ ತನಗಿರ್ತಕ್ಕಂಥ ಹೊಲ ಮಾರಿ ಕುಟುಂಬನೇ ಬೀದಿಗೆ ತಂದು ಪೆಟ್ರೋಲ್ ಹಾಕ್ಕೊಂಡು ಉರಿ ಹಚ್ಚಿ ಆಸ್ಪತ್ರೆಗೆ ದಾಖಲಾದಾಗ ನಾನು ನಿನ್ನ ರಾತ್ರಿ 10 ಹೋಗಿ ಅವನಿಗೆ ಮಾತಾಡ್ತೀನಿ. ನಾನು ಸ್ವತಃ ಅವನಿಗೆ ಮಾತಾಡಿಸ್ತಾ ಸ್ವತಃ ಅವನೇ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೋತಾನ, ನನ್ನ ಕುಟುಂಬಕ್ಕೆ ನಾನು ಎಲ್ಲ ಹಾಳು ಮಾಡೀನಿ, ನನ್ನ ಕುಟುಂಬಕ್ಕೆ ಈಗ ಮುಂದೆ ಏನೂ ಗೊತ್ತಿಲ್ಲ, ಮುಖ್ಯಮಂತ್ರಿಗಳೇ ನೀವೇ ನನ್ನ ಕುಟುಂಬಕ್ಕೆ ನೋಡ್ಕೋಬೇಕಂತೇಳಿ ವಿಜಯಕುಮಾರ್ ಹೊಳ್ಳೆ ನೀನು ಮಾತಾಡಿದ್ದು ತಾವೆಲ್ಲರೂ ಕೇಳಿದ್ದೀರಿ. ರಾತ್ರಿ 11 ಗಂಟೆಯಿಂದ ಅಲ್ಲಿ ನಾನು ಬಸವ ಕಲ್ಯಾಣಕ್ಕೆ ಬರ್ತೀನಿ, ಬೆಳಗ್ಗೆ ಎದ್ದು ನೋಡ್ತೀನಿ ವಿಜಯಕುಮಾರ್ ಹೆಣ ಆಗಿ ಬೇಲೂರಿಗೆ ಬಂದು ಸುದ್ದಿ ನನಗೆ ಗೊತ್ತಾಗ್ತದ. ನಾನು ಬೇಲೂರಿಗೆ ಹೋಗಿ ಅಂತಿಮ ಸಂಸ್ಕಾರಕ್ಕೆ ನಾನು ಭಾಗವಹಿಸಿದಾಗ ಆ ತಾಯಿ ಬಡ್ಕೊಂಡು ಅಳ್ತಕ್ಕಂಥದ್ದು ಒಂದು ವೇಳೆ ಘಟನೆ ಮುಖ್ಯಮಂತ್ರಿಗಳಾಗಲಿ, ಈ ರಾಜ್ಯದ ಸಚಿವರುಗಳಾಗಲಿ, ಹೋಮ್ ಮಿನಿಸ್ಟರ್ ಆಗಲಿ, ಜವಾಬ್ದಾರಿ ವ್ಯಕ್ತಿಗಳು ಯಾರೇ ನೋಡಿದ್ರೆ ಬಹುತೇಕ ಕಣ್ಣ ನೀರಲ್ಲ ಕಣ್ಣಂದ ರಕ್ತ ಬರಬೇಕು. ಸರ್ಕಾರಕ್ಕೆ ಯಾಕೆ ಕಾಣ್ತಾ ಇಲ್ಲ? ಯುವಕರದು ಸಾಕಷ್ಟು ಜನ ಯುವಕರು ಬಲಿ ಆಗ್ತಾ ಇದ್ದಾರೆ, ಆದ್ರೆ ಸರ್ಕಾರಕ್ಕೆ ಯಾಕೆ ಕಾಣ್ತಾ ಇಲ್ಲ? ಇದು ಒಂದು ಘಟನೆ ಕಣ್ಣಾರೆ ಕಾಣ್ತಾ ಇದೆ. ದಿನ ಬೆಳಗಾದ್ರೆ ಸಾಕಷ್ಟು ಜನ ಆನ್ಲೈನ್ ಮೋಸ ಸುಸೈಡ್ ಮಾಡ್ಕೋತಾ ಇದ್ದಾರೆ. ಈ ಪ್ರಕರಣವನ್ನು ರಾಜ್ಯ BJP ನಮ್ಮ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾನು ಈ ವಿಷಯವನ್ನು ಅವರಿಗೂ ಕೂಡ ಮನದಟ್ಟಣೆ ಮಾಡುವಾಗ ನಾನು ಹೇಳಿದ್ದೀನಿ. ಮತ್ತೆ ನಾಳೆ ಏನು ಈ ಸಚಿನ್ ಅವರ ಒಂದು ಕೆಟ್ಟ ಪ್ರಕರಣ ಆಗಬಾರ್ದಾಗಿತ್ತು, ನಡಿಬಾರ್ದಾಗಿತ್ತು, ಇಡೀ ರಾಜ್ಯಕ್ಕೆ ಇವತ್ತು ರಾಜ್ಯನೇ ತಲೆ ತೆಗೆಸ್ತಕ್ಕಂಥ ಘಟನೆ ಇವತ್ತು ನಡೆದಿದೆ. ಆ ಸಚಿನನ ಕುಟುಂಬಕ್ಕೆ ನಾಳೆ BY ವಿಜೇಂದ್ರ ಅವರು ಸಾಂತ್ವನ ಹೇಳಕ್ಕೆ ಬರ್ತಾ ಇದ್ದಾರೆ. ನಾನು ನಾಳೆ ಅವ್ರ ಜೊತೆ ಮಾತಾಡಿ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರ್ತಾರೆ, ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಬರ್ತಕ್ಕಂಥ ಅಧಿವೇಶನದೊಳಗಾಗಿ ನಾವು ತಯಾರಿ ಮಾಡಿಕೊಂಡು ನಾವು ಏನೇ ಮಾಡಬೇಕು, ಈ ರಾಜ್ಯದೊಳಗೆ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಆನ್ಲೈನ್ ಗೇಮ್ ಬಂದ್ ಮಾಡಬೇಕು. ಯಾವ ರೀತಿ ತೆಲಂಗಾಣದೊಳಗೆ ಬಂದ್ ಮಾಡ್ಯಾರ ಅಂತೇಳಿ ಸುದ್ದಿ ಅದ, ಅವ್ರು ಬಂದ್ ಮಾಡ್ಯಾರಂದ್ರೆ ನಾವು ಬಂದ್ ಮಾಡಿ ಈ ರಾಜ್ಯದ ಯುವಕರಿಗೆ ಬದುಕಲಕ್ಕ ಅವ್ರ ಜೀವನ ಕಟ್ಕೊಳಕ್ಕೆ ನಾವು ಅವಕಾಶ ಮಾಡಿಕೊಡುವ ನಿಟ್ಟಿನಲ್ಲಿ ನಾವು ಭಾಳ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ. ಮತ್ತು ಇದು ಬಂದಾಗ ತನಕ ನಮ್ಮ ಹೋರಾಟ ನಿಂದ್ರಲ್ಲ. ಇದ್ರ ಜೊತೆಗೆ ಆನ್ಲೈನ್ ಯಾವುದೇ ದುಡ್ಡು ಸರ್ಕಾರಕ್ಕಿಲ್ಲ. ಸರ್ಕಾರ ಬಕ್ಕಸ್ಕ ಆನ್ಲೈನ್ ಅಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ನನಗದೇ ಭಾಳ ವಿಷಯ ಗಂಭೀರ ಅಂತ ಅನ್ಸ್ಲತ್ತದ. ಯಾಕಪ್ಪ ಇದು ನಿಮ್ಗೇನು ಆದಾಯ ಇದಾನ? ಅದಕ್ಕಾಗಿ ಬ್ಯಾನ್ ಮಾಡೋರಿಗೆ ಹೋರಾಟ ಮಾಡ್ತೀನಿ. ಸಮಸ್ತ ಇವತ್ತು ಕನ್ನಡ ಮಾಧ್ಯಮದಿಂದ ಈ ರಾಜ್ಯದ ಯುವಕರಿಗೆ ನಿಮ್ಮ ಪರಿಸ್ಥಿತಿ ಹೆಂಗೆ ಆಗ್ತದಪ್ಪ ಅಂದ್ರೆ, ನೀವೇನು ಕ್ರಿಕೆಟ್ ಬೆಟ್ಟಿಂಗು ಆನ್ಲೈನ್ ಆಡೋದ್ರಿಂದ ಬೇಕಾದ್ರೆ ನನ್ನ ಫೇಸ್ಬುಕ್ದೊಳಗೆ ಹೋಗಿ ಆ ಹುಡುಗ ಯಾವ ರೀತಿ ಹ್ಯಾಂಡ್ಸಮ್ ಹೀರೋ ಇದ್ದಂಗಿದ್ದಂಥ ವಿಜಯಕುಮಾರ್ ಕರ್ಕಾದಂಗಾಗ್ಯಾನ, ಅವನ ಮುಖ ನೋಡ್ರಿ, 2 ಕಿಡ್ನಿ ಫೇಲ್ ಆಗಿವು, ಹಾರ್ಟ್ ಪೂರ ಸುಟ್ಟು ಹೋಗಿತ್ತು. ಅಂಥ ಸ್ಥಿತಿದೊಳಗೆ ಅವ ಹೇಳುನು, ನನ್ನ ಮಾತು ಕೇಳಬೇಡ್ರಿ. ಅವ ಏನು ಸಂದೇಶ ಕೊಟ್ಟನಪ್ಪ ಅಂದ್ರೆ, ಯಾರೂ ಆಡಬೇಡ್ರಿ, 1 ರೂಪಾಯಿನೂ ನಾವು ಗೆದ್ದಿಲ್ಲಕ್ಕಾಗಲ್ಲ, ನಾವು ಎಷ್ಟೇ ಆಡಿದ್ರು ದುಡ್ಡು ಅವರೇ ಗೆದ್ದಿತಾರ, ಗೆದ್ದಿದ್ದು ಉದಾಹರಣೆಗಳೇ ಇಲ್ಲ ಅಂತಕ್ಕಂಥ ಒಬ್ಬ ನಮ್ಮ ಸಹೋದರ ಸಂದೇಶ ಕೊಟ್ಟನ. ಅದ್ರ ಜೊತೆ
ನಾನು ಈ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಶಾಸಕನಾಗಿ ಎಲ್ಲಿ ತನಕ ಈ ಕ್ರಿಕೆಟ್ ಬೆಟ್ಟಿಂಗ್ ಆನ್ಲೈನ್ ರಮ್ಮಿ ಬಂದ್ ಮಾಡೋ ತನಕ ನನ್ನ ನಿರಂತರ ಹೋರಾಟ ಈ ರಾಜ್ಯದೊಳಗೆ BY ವಿಜೇಂದ್ರ ಅವರ ನೇತೃತ್ವದೊಳಗೆ ಅತ್ಯಂತ ಪರಿಣಾಮಕಾರಿ ನಾನು ಪ್ರಾರಂಭ ಮಾಡ್ತೇನೆ. ಸೊ ಇದು ಶಾಸಕ ಶರಣು ಸಲ್ಗಾರ್ ಅವರ ಆಕ್ರೋಶದ ನುಡಿ. ಟೋಟಲಿ ರಾಜ್ಯದಲ್ಲಿ ಸರ್ಕಾರ ಆನ್ಲೈನ್ ಗೇಮ್ಗಳ ಬಂದ್ ಮಾಡೋರಿ ನಮ್ಮ ಹೋರಾಟ ಇದ್ದೇ ಇರ್ತಾ. ನಮ್ಮ ಕ್ಷೇತ್ರದಲ್ಲಿ ನಡೆದಂಥ ಈ ಒಂದು ಘಟನೆ ನಿಜಕ್ಕೂ ನಂಗೆ ಸಾಕಷ್ಟು ನೋವಾಗಿದೆ. ಫೇಸ್ಬುಕ್ ಲೈವಲ್ಲೇ ಆತ ಕಣ್ಣೀರು ಹಾಕಿದ್ದನ್ನು ನೀವು ನೋಡೋದರ ಯುವಶಕ್ತಿ ಯುವಕರು ಆನ್ಲೈನ್ದಿಂದ ದೂರ ಆಗ್ರಿ, ಆನ್ಲೈನ್ ಮೊರೆ ಹೋಗ್ಬೇಡ್ರಿ ಅಂತೇಳಿ ಶಾಸಕರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ರಿಪಬ್ಲಿಕ್ ಕನ್ನಡ, ಬೀದರ್.